ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ದುದೀಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಆ್ಯಂಡ್ ನಾನಿವತ್ತು ನಿಮಗೆ ಇಲ್ಲಿ ಬೆಳಗಿನ ಟಿಫನಿಗೆ ಪಡ್ಡುನ ಯಾವ ರೀತಿ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನೈಟೇ ಪಡ್ಡು ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ನಾನು ಪಡ್ಡುಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕಡಲೆಬೇಳೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಡ್ಡುಗೆ ಕಡಲೆಬೇಳೆ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಕಾಯಿ ಚಟ್ನಿ ಮಾಡ್ಕೊಳ್ಳೋದಿಲ್ಲ, ಕಡಲೆಬೇಳೆ ಚಟ್ನಿನೇ ಮಾಡ್ಕೊತೀನಿ. ಇದಕ್ಕೆ ಪಡ್ಡುಗೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಬಳಸ್ಕೊತಾ ಇದ್ದೀನಿ. 2 ಈರುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಬೇಕಿದ್ರೆ ನೀವು ಉದ್ದಿನಬೇಳೆ ಕೂಡ ಬಳಸ್ಕೋಬೋದು. ಹಾಗೆ 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಕೂಡ ತೊಗೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸಬ್ಬಕ್ಕಿ ಸೊಪ್ಪನ್ನು ಹಾಕಿದ್ಮೇಲೆ ಸಡನ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಬೇಕು. ಇದು ತಣ್ಣಗಾದ್ಮೇಲೆ ನಾವು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಹಾಗೆ ಪಡ್ಡುನ ಬೇಯಿಸ್ಬೇಕಿದ್ರೆ ನಾವು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು, ಇಲ್ಲಾಂದರೆ